ಆಕಾಶವಾಣಿ ಕಲ್ಯಾಣ ಕೃಷಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆತ್ಮ ಯೋಜನೆ, ಕೃಷಿ ಇಲಾಖೆ, ಕಲಬುರಗಿ. ಈಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಟೆಂಗಳಿ ಗ್ರಾಮದ ಪ್ರಗತಿಪರ ರೈತರಾದ ವಿಶ್ವನಾಥ್ ಬಾಳದೆ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಲ್ಯಾಣ ಕೃಷಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಒಬ್ಬ ಪ್ರಗತಿಪರ ರೈತರನ್ನ ಪರಿಚಯ ಮಾಡಿಕೊಡ್ತೀವಿ. ಅವರು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕು ತೆಂಗಳಿ ಗ್ರಾಮದ ವಿಶ್ವನಾಥ್ ಬಾಳದೆ ಅವರು ತಮ್ಮ ಹೊಲದಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ವಿವಿಧ ಬೆಳೆಗಳನ್ನು ಬೆಳೀತಿದ್ದಾರೆ. ಇವತ್ತು ಅವರ ಒಂದು ಪರಿಚಯವನ್ನು ತಮಗೆ ಮಾಡಿಕೊಡ್ತಿದ್ದೀವಿ. ನಮಸ್ಕಾರ ವಿಶ್ವನಾಥ್ ಅವರೇ. ನಮಸ್ಕಾರ ಸರ್. ವಿಶ್ವನಾಥ್ ಅವರೇ, ಹೇಳಿ, ತಮ್ಮ ಹೊಲ ಎಷ್ಟಿದೆ, ಯಾವ ಥರದ ಭೂಮಿ ಅಂದರೆ ಮಣ್ಣು ಯಾವ ಥರ ಇದೆ, ಮತ್ತು ನೀರಿನ ವ್ಯವಸ್ಥೆ ಹೇಗಿದೆ, ಅದ್ರ ಬಗ್ಗೆ ಹೇಳ್ತಾ ಹೋಗಿ. ನಮಸ್ತೆ ಸರ್. ನನ್ನ ಹೆಸರು ವಿಶ್ವನಾಥ ಶಿವಶರಣಪ್ಪ ಬಾಳದೆ ಅಂತ, ಟೆಂಗಳಿಯವರು ನಾನು. ನಮ್ಮದು ಒಟ್ಟು 16 ಎಕರೆ ಜಮೀನಿನಲ್ಲಿ ನಾನೊಂದು 4 ಎಕರೆ ಜಮೀನನ್ನು ಆಯ್ಕೆ ಮಾಡಿಕೊಂಡು, ನಮ್ದೆಲ್ಲ ರಿಚ್ ಎರಿ ಭೂಮಿ ನಮ್ದು ಎಲ್ಲ ರೀ. ಅದರೊಳಗೆ 4 ಎಕರೆ ಸ್ವಲ್ಪ ಮಡ್ಡಿ ಟೈಪ್ ಇರ್ತಕ್ಕಂಥ ಹೊಲ. ಅದು ಜಮೀನು ಸ್ವಲ್ಪ ಖರಾಬ್ ಇರೋದ್ರಿಂದ ಅಲ್ಲಿ ಹಾರ್ಟಿಕಲ್ಚರ್ ಆಗಿ ಪ್ರಾರಂಭ ಮಾಡೀನಿ. ಅದರಲ್ಲಿ ಸಾವಯವ ಅಂತ ಹೇಳಿ ಹೆಚ್ಚಿನ ಮಹತ್ವ. ಆ 4 ಎಕರೆಗೆ ಮ್ಯಾಂಗೋ ಮಾಡ್ಕೊಂಡಿನ್ರಿ 1 ಎಕರೆ. ಇನ್ನು ಉಳಿದಿದ್ರೊಳಗೆ ಪೇರು, ಶ್ರೀಗಂಧ, ಮಹಾಗನಿ, ಹೆಬ್ಬೇವು, ಮತ್ತೆ ಒಂದು 10 ತೆಂಗು, ವಾಟರ್ ಆ್ಯಪಲ್ಲು, ಮತ್ತೆ ಹಲಸಿನ ಗಿಡ, ಮತ್ತೆ ಜಂಬು ನೇರಳೆ, ಈ ತರ ಪ್ರತಿಯೊಂದು ಗಿಡನು ಎಲ್ಲ ಋತುಮಾನದೊಳಗ ಬರ್ತಕ್ಕಂಥ ಒಂದು ಗಿಡ ಇರಬೇಕು. ಇಲ್ಲಿ ನಮ್ಮಲ್ಲಿ ಯಾವುದೇ ಸೀಸನ್ದಾಗ ಬಂದರೂ ಕೂಡ ಒಂದು ಹಣ್ಣು ತಿನ್ಬೇಕು ನಮ್ಮ ಹತ್ರ ಅನ್ನೋ ಒಂದು ಉದ್ದೇಶದಿಂದ ಈಗ ನಾ ಕೆಲವು 4 ಹಚ್ಚೇನ್ರಿ. ಅದು ನಮ್ಮ ಭಾಗದೊಳಗೆ ಚಲೋ ಆಯ್ತು ಅಂದ್ರೆ ವಾಟರ್ ಆ್ಯಪಲ್ ಹಣ್ಣು ನಮ್ಮ ಭಾಗದಾಗ ನಾ ಅನ್ಕೊಂಡಿನಿ. ಬೇರೆದವರು ಬೆಳೆದಿರಬಹುದು, ಬಟ್ ಅದ್ರ ನನ್ನ ಜ್ಞಾನಕ್ಕೆ ಜವರ್ಗಿ ತಾಲೂಕು ಒಳಗೆ ಒಬ್ಬರು ಬೆಳೆದಿದ್ದು ನೋಡಿ ನಾನು ಬಿಟ್ರೆ ನಾನೇ ಅಂತ ಅನ್ಕೊಂಡೇನಿ. ನನ್ನ ಭಾಗದೊಳಗೆ ಅದರ ಪರಿಚಯ ಭಾಳ ಮಂದಿಗಿಲ್ಲ. ಈ ವರ್ಷ ನಮ್ಮ ಭಾಗದಾಗ ಎಲ್ಲರಿಗೆ ಅದು ಮಾರ್ಕೆಟಿಂಗ್ ಮಾಡೀನಿ ಸರ್ ನಾನು. ಈಗ ನಿಮ್ದು ನೀರಿನ ವ್ಯವಸ್ಥೆ ಹೇಗೆ? ನನ್ನ ಹತ್ರ ನೀರಿಲ್ಲ ಸರ್. ಆಕ್ಚುಲಿ ಬೆಣ್ಣೆತೊರೆ ಅಣೆಕಟ್ಟಿನಿಂದ ನಮ್ಮ ಹೊಲದಲ್ಲೇ ಮಧ್ಯದಲ್ಲೇ ಕಾಲುವೆ ಹೋಗ್ಯದ. ಆ ಕಾಲುವೆ ನೀರು ಏನ್ ಮಾಡ್ತಾರ, ಅಕ್ಟೋಬರ್ ಟು ಫೆಬ್ರವರಿ ಮಾರ್ಚ್ ತನ್ನ ನೀರು ಕೊಟ್ಟಿರ್ತಾರ. ಆ ನೀರಿನ ಮ್ಯಾಗ ನಾನು ಮಾಡ್ತಾ ಇದ್ದೀನಿ. ಆ ನೀರು ಈಗ ಬೇಸಿಗೆಯಲ್ಲಿ ಕಡಿಮೆ ಆಗೋದ್ರಿಂದ ಏನ್ ಮಾಡೀನಿ, ತೋಟಗಾರಿಕೆ ಇಲಾಖೆ ಕಡೆಯಿಂದ ಏನ್ ಮಾಡ್ಕೊಂಡಿವ್ರಿ, ಕೃಷಿ ಹೊಂಡ ಮಾಡ್ಕೊಂಡು 21 ಮೀಟರ್ದ ಕೃಷಿ ಹೊಂಡ ಅದರದು ನೀರು ಶೇಖರಣೆ ಮಾಡಿಟ್ಕೊಂಡು ಬೇಸಿಗೆಯಲ್ಲಿ ನಾ ಏಪ್ರಿಲ್ ಮೇ ಜೂನ್ ತನ ಆ ಕೃಷಿ ಹೊಂಡದ ನೀರನ್ನ ಡ್ರಿಪ್ಪಿನ ಮುಖಾಂತರ ನೀರು ಕೊಡೋದ್ರಿಂದ ನಾನು ಈಗ ಅದು ಮಾಡ್ಕೊಂಡು ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದೇನೆ. ಈಗ 16 ಎಕರೆ ಹೊಲ ಐತೆ ಅಂತ ಹೇಳಿದ್ರಲ್ಲ, 1-2 ಎಕರೆಯಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಿದ್ರೆ, ಉಳಿದಂತ ಭೂಮಿಯಲ್ಲಿ ಏನೇನ್ ಬೆಳೆಗಳು? ಉಳಿದಿದ್ದೆಲ್ಲ ನಮ್ದೇನದ ಸಾಂಪ್ರದಾಯಿಕ ನಮ್ಮ ಭಾಗದಲ್ಲಿ ಬೆಳತಕ್ಕಂಥ ತೊಗರಿ ಅದ ರೀ, ಕಡ್ಲಿ ಅದ, ಮತ್ತೆ ಮುಂಗಾರಿಯಾಗಿ ಹೆಸರು ಮತ್ತೆ ಉದ್ದು ಬೆಳಿತೀವ್ರಿ, ಜೋಳ, ಕುಸುಬೆ, ಇವು ಸಾಂಪ್ರದಾಯಿಕ ಬೆಳೆಗಳಾಗಿ 2 ಎಕರೆ 4 ಎಕರೆ ಹಿಂಗ ಅದಕ್ಕೆ ಡಿವೈಡೇಷನ್ ಮಾಡ್ಕೊಂಡು ಪ್ರತಿಯೊಂದು ಬೆಳೆನು ಬೆಳಿತಾ ಇದ್ದೇನೆ. ಅಂದ್ರೆ ಈಗ ಇದೇನು ಮುಂಗಾರು ಬೆಳೆಗಳಾಗಿ ಇವನು ಬೆಳಿತೀರ, ಮುಂಗಾರು ಸಂದರ್ಭದಲ್ಲಿ ತೊಗರಿ ಅಷ್ಟೇ ಬೆಳಿತೀರಾ ಅಥವಾ ಬೇರೆ ಬೇರೆ? ತೊಗರಿ ಇಂಟರ್ ಕ್ರಾಪ್ ಆಗಿ ಹೆಸರು ಅಥವಾ ಉದ್ದು ಇಂಟರ್ ಕ್ರಾಪ್ ಮಾಡ್ಕೋತೀವ್ರಿ ತೊಗರಿ ಒಳಗೆ. ಹೆಚ್ಚು ಒಂದ್ ತೊಗರಿ ಒಂದ್ ಹೆಸರು ಅಥವಾ 2 ಹೆಸರು ಒಂದ್ ತೊಗರಿ, ಈ ತರ ಹಾಕೋತೀವ್ರಿ. ಈಗ ತೊಗರಿ ಬಂದಿಂದ ಮತ್ತೆ ಬೇರೆ ಏನ್ ಬೆಳೆ ಬೆಳಿತೀರಿ? ತೊಗರಿ ಬಂದ್ಮ್ಯಾಗ ಏನು ಬೆಳಿಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಸರ್. ಯಾಕಂದ್ರೆ ನೀರ್ ಇರಂಗಿಲ್ಲಲ್ರಿ, ಡ್ರೈಲ್ಯಾಂಡ್ ಅದ ಇಲ್ಲ. ಹಂಗಾಗಿ ತೊಗರಿ ಒಂದೇ ನಾವು ಇಂಟರ್ ಕ್ರಾಪ್ ಏನ್ ಬಂದಿರ್ತೋ ಅದು ಅಷ್ಟೇ. ಓಕೆ. ಒಂದು ವೇಳೆ ಮಳೆ ಬೇಗ ಬಂತಂದ್ರೆ ನಮ್ಮ ಕೆಲವು ರೈತರು 2 ಬೆಳೆ ಬೆಳಿತಾರೆ. ಪ್ರಾರಂಭದಲ್ಲಿ ಏನು ತಾವಿದಂಗೆ ಉದ್ದನೋ ಅಥವಾ ಹೆಸರು ಹಾಕಿರ್ತಾರೆ, ಅನಂತರ 3 ತಿಂಗಳಿಗೆ ಬರುತ್ತೆ, ಆಮೇಲೆ ಅದನ್ನ ಮತ್ತೆ ತೊಗರಿ ಹಾಕ್ತಾರೆ. ಈ ತರ ನೀವೇನಾದ್ರೂ ಬೆಳಿತೀರಾ? ಇಲ್ಲ ಸರ್, ಅದು ಹಂಗೇನು ಆಗಂಗಿಲ್ಲ. ತೊಗರಿ ಒಳಗೆ ನಾವು ಮಾಡ್ಬೇಕಾದ್ರೆ ತೊಗರಿ ಒಂದೇ ಮಾಡೋದಾಗ್ತದೆ ರೀ. ನೀರ್ ಇತ್ತಂದ್ರೆ 2 ಮಾಡ್ಬೋದಾಗಿತ್ತು. ನೀರ್ ಇರ್ಲಾರ್ದ ದುಪ್ಪ ಅಂತ ಹಾಕ್ತಿವ್ರಿ. ಈಗ ತೊಗರಿ ಬಿಟ್ಟು ಬರೀ ಸಪ್ರೇಟೇ ಉದ್ದ ಸಪ್ರೇಟೇ ಹೆಸರು ಹಾಕ್ದೇವಂದ್ರ ಆ ಹೊಲ ಮಾತ್ರ ಮತ್ತೆ ನಾವು ಬೇರೆ ಬೆಳೆ ಮಾಡ್ಬೋದು. ಅದಕ್ಕೆ ಜೋಳ ಮಾಡ್ಬೋದು, ಕಡ್ಲಿ ಮಾಡ್ಬೋದು, ಅಥವಾ ಕುಸುಬೆ ಮಾಡ್ಬೋದು. ಅದು ಆದ ನಂತರ ಯಾಕಂದ್ರೆ ಅದು
ಸಿಂಗಲ್ ಅಂದಂಗ್ರಿ. ಹಾ, ಇಂಟರ್ ಕ್ರಾಪ್ ಆಗಿ ಮಾಡಿದಾಗ ಮಾಡ್ಲಿಕ್ಕಾಗಲ್ಲ. ಮಾಡ್ಲಿಕ್ಕಾಗಲ್ಲ. separate ಒಂದೇ ಬೆಳೆ ಆದ್ರೆ ಮಾಡ್ಬೋದು. ಮಾಡಬಹುದು, ಮುಂದೆ ಮತ್ತೊಂದು ಬೆಳೆ ತೆಗಿಲಿಕ್ಕೆ ಬರ್ತದೆ. ಈ ತೊಗರಿ ಒಳಗೆ ಒಂದು ನಾವು ಹೆಸರು ತೆಗೆದೇವೆ, ಹೆಸರು ಒಂದು ತೊಗರಿ 2 ಕ್ರಾಪ್ ಆದಂಗೆ ಆಗಿರ್ತಾವಲ್ರಿ. ಹೌದು, ಸೇಮ್ ಇದ್ರೊಳಗೂ ಅಲ್ಲಿ ಮುಂದೆ ಅಷ್ಟೇ ಆಗುತ್ತೆ. ಅಷ್ಟೇ ಆಗುತ್ತೆ. ಈಗ ಈ ಭಾಗದಲ್ಲಿ ತೊಗರಿ ಹೆಚ್ಚಿನ ಬೆಳೆಯೋದ್ರಿಂದ ನೀವು ತೊಗರಿ ಎಷ್ಟು ಕ್ವಿಂಟಾಲ್ವರೆಗೂ ಬೆಳೆದಿರ ಒಂದು ಎಕರೆಗೆ? ನಾ ಹೈಯೆಸ್ಟ್ ಬೆಳೆದಿದ್ದು 6-7 ಕ್ವಿಂಟಲ್, ಒಂದೊಂದ್ಸರಿ ಏನೋ ಬೈ ಚಾನ್ಸ್ 8 ಆಗಿದ್ದು ರೇಯರ್ ಅದ ರೀ. 6-7 ಸರಾಸರಿ ಬೆಳಿತಿರ್ತೀವಿ. ಈ ವರ್ಷಿನ ಹವಾಮಾನ ಪ್ರಕಾರ ಇಳುವರಿ 5-5.5 ಬಂದ ಆಕ್ಚುಲಿ. ಯಾಕೆ ಪ್ರತಿ ವರ್ಷ ವೇರಿಯೇಷನ್ ಆಗ್ತಿರ್ತದೆ, ವಾತಾವರಣ ಒಂದೇ ತರ ಇರೋದಿಲ್ಲ. ಆ ವಿಚಾರದಿಂದ ಬೆಳವಣಿಗೆಯಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಇಷ್ಟೇ ಮಾಡ್ತೀನಂತ ಕಂಡೀಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನೀವು ಮಳೆ ಆಶ್ರಿತ ಬೆಳೆ ಬೆಳೆಯೋದ್ರಿಂದ ನಾವು ಮಳೆ ಹೆಂಗ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಫ್ ನಮ್ಮೆಲ್ಲ. ಒಂದ್ಸರಿ ಮಳೆ ಜಾಸ್ತಿ ಆದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ. ಹೌದು. ಈಗ ನೀವು ತೊಗರಿ ಹಾಕಿರ್ತೀರಲ್ಲ, ಅದ್ರ ಜೊತೆಗೆ ನೀವು ಉದ್ದು ಹೆಸರನ್ನ ಬೆಳಿತೀರಲ್ಲ, ಅವು ಎಷ್ಟು ಕ್ವಿಂಟಲ್ ತನಕ ನಿಮ್ಗೆ? ತೊಗರಿ ಒಳಗೆ ಹಾಕಿದ ಇಂಟರ್ ಕ್ರಾಪ್ 5 ಕ್ವಿಂಟಲ್ ತನಕ ಬೆಳಿತೀವಿ ಸರ್. ಒಂದು ಎಕರೆಗೆ 1 ಎಕರೆ ಒಳಗೆ 5 ಕ್ವಿಂಟಲ್. ಅಲ್ಲಿಗೆ ಇದೊಂದು 7 ಕ್ವಿಂಟಲ್, ಅದೊಂದು 12 ಕ್ವಿಂಟಲ್, 11 ಕ್ವಿಂಟಲ್ ಎವರೇಜ್ ಪರ್ ಎಕರ್. ನಿಮ್ಗೆ ಈ ಮಳೆಗಾಲಕ್ಕೆ ಬೆಳೆಯೋದ ಸೂಕ್ತ ಅಂತೀರಾ ಅಥವಾ ನೀರಾವರಿ ಮಾಡಿದ್ರೆ ಅನುಕೂಲ ಅಂತ? ನೀರಿದ್ರೆ ಗ್ರೇಟ್ ಸರ್. ಆಕ್ಚುಲಿ ನೀರಿದ್ರೆ ನಾವೇನು ಮಾಡಬಹುದ್ರಿ. ನೀರಿತ್ತಂದ್ರೆ ಧೈರ್ಯ ಇರ್ತದೆ ಮನುಷ್ಯಾಗ್ರಿ. ನೀರಿತ್ತಂದ್ರೆ ಎನಿ ಕ್ರಾಪ್ ಮಾಡ್ಬೋದಲ್ರಿ. ಇಲ್ಲಿ ಮಳೆ ಆಧರಿಸಿ ನಾವು ವ್ಯವಸಾಯ ಮಾಡುವಾಗ ಮಳೆಯನ್ನು ಆಧರಿಸೇ ನಾವು ಮಾಡ್ಬೇಕಾಗ್ತದೆ. ನೀರಿತ್ತಂತ ತಿಳ್ಕೊರಿ, ಡಿಸೆಂಬರ್ ಜನವರಿ ಒಳಗೆ ರಾಶಿ ಆಗ್ತಾವ. ಈ ವರ್ಷ 1 ತಿಂಗಳು ಲೇಟ್ ಆಗಿ ಫೆಬ್ರವರಿ ತನೂ ರಾಶಿ ಆಗ್ಯಾವ್ರಿ ತೊಗರಿ. ಈಗ ಇಲ್ಲಿಂದ ನೀರಿತ್ತಂತ ತಿಳ್ಕೊರಿ, ಮತ್ತೆ ಕಲ್ಟಿವೇಶನ್ ಮಾಡಿ ಬೇರೆ ಕ್ರಾಪ್ ತೆಕ್ಕೋಬಹುದಲ್ಲ. ನಾವು ಜೂನ್ ಬರೋವರೊಳಗೆ ನಮ್ಗೇನ 4 ತಿಂಗಳ ಟೈಮ್ ಇರ್ತದೆ. ಆ 4 ತಿಂಗಳೊಳಗೆ ಬರ್ತಕ್ಕಂಥ ಗೋಧಿ ಮಾಡಬಹುದು, ಕಲ್ಲಂಗಡಿ ಮಾಡಬಹುದು, ಬೇರೆ ಬೇರೆ ಏನು ಮಾಡ್ಲಿಕ್ಕೆ ಅವಕಾಶ ಅದ ರೀ. ನಿಮಗೆ ನೀರಾವರಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅಲ್ಲಿ ನೀರು ಸಿಗಂಗಿಲ್ಲ, ನೀರಿಂದ ಬಹಳ ಬೇಡಿಕೆ ಅದ ನಮ್ಮಲ್ಲಿ. ಅದು ಏನಂತಾರ ಹಲ್ಲಿದ್ದಲ್ಲಿ ಕಡ್ಲಿಲ್ಲ ಹಂಗ ನಮ್ಗೇನದ ರೀ, ನನಗೆ ಆಸಕ್ತಿ ಬಹಳ ಅದ, ನೀರ್ ಕಡಿಮೆ ಅದ. ಕೆಲವು ಮಂದಿಗೆ ನೀರ್ ಅದ ಬಟ್ ಅದ್ರ ಅವ್ರು ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ, ಹಿಂಗದ. ಈಗ ವ್ಯವಸಾಯ ಹೆಂಗದ ಅಂದ್ರ ಬಹಳ ಹ್ಯಾಬಿಲೇ ಮಾಡ್ಬೇಕಾಗದ. ಆಸಕ್ತಿ ವಹಿಸಿ ಯಾವುದೇ ಒಂದು ಕೆಲಸ ಮಾಡ್ರಿ, ಅಗ್ರಿಕಲ್ಚರ್ ಮಾಡ್ಲಿ, ಬೇರೆ ಒಂದು ಉದ್ಯೋಗ ಮಾಡ್ಲಿ, ಏನೇ ಮಾಡ್ಲಿ, ಮಾಡ್ಬೇಕಾದ್ರೆ ಅದ್ರ ಮ್ಯಾಗ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಅದು ಮಾಡಿದಾಗ ಮಾತ್ರ ನಾವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಅದ. ಯಾವುದೇ ಒಂದು ಕೆಲಸ ಮಾಡ್ಲಿ ಭಕ್ತಿ ಶ್ರದ್ಧೆ ಇಟ್ಟು ನಾವು ಮಾಡ್ದೇವ ಅಂತ ತಿಳ್ಕೊರಿ, ಅದು ಬಹಳ ಎಂಜಾಯ್ದಾಗೂ ಮಾಡ್ಬೇಕು. ಮಾಡಬೇಕಪ್ಪ, ನಾವು ಮಾಡ್ಲಿಲ್ಲ ಅಂದ್ರೆ ನಡೆಯಲ್ಲ ಅನ್ನಂಗ್ ಮಾಡಬಾರ್ದು. ಅನಿವಾರ್ಯ ಹೊಲ ಐತೆ ಮಾಡ್ಬೇಕು, ಬೇಸತ್ತು ಮಾಡಬಾರ್ದ್ರಿ ಅದು. ಈಗ ನೀವು ಮುಂಗಾರಿಗೆ ಬೆಳೆ ಬೆಳಿಲಿಕ್ಕೆ ತೊಗರಿ ಇರ್ಬೋದು, ಹೆಸರು ಇರ್ಬೋದು, ನೀವೇನೇ ಬೆಳಿತೀರಲ್ಲ, ಭೂಮಿ ಯಾವಾಗ್ಲಿಂದ ಸಿದ್ಧತೆ ಮಾಡ್ತೀರಾ? ನಾವು ರಾಶಿ ಆದ ಕೂಡಲೇ ಒಂದು ಗಳೆ ಹೊಡಿತೇವ್ರಿ. ಈಗ ಟ್ರಾಕ್ಟರ್ನಿಂದ ಹೊಡಿತೀವಿ ಆಕ್ಚುಲಿ. ಫಸ್ಟ್ ಇಂದ ಕೊಯ್ಲಿ ಹರ್ತಿ ಅಂತ ಹೇಳಿದ್ದು, ಆ ನಂತರ ಎತ್ತುಗಳಿಂದ ಹೊಡೆದು ಸಾಫ್ ಮಾಡಿ ಕೊಯ್ಲಿ ಎಲ್ಲ ಕ್ಲೀನ್ ಮಾಡಿ ರೂಟರ್ ಬಂದ್ ಹಿಡಿದು ಏನ್ ಮಾಡ್ತೇವ್ರಿ, ತೊಗರಿ ಕೊಯ್ಲಿ ಮೊದಲು ಮಾಡಿ ಆಯ್ಸಿ ಅಲ್ಲೇ ಮಲ್ಚಿಂಗ್ ಆಗ್ಲಿ ಅದು ಅಂತ ಹೇಳಿದ್ದು. ತೊಗರಿ ಕಟ್ಟಿಗೆಲ್ಲ ಬೂಸ ಮಾಡೋದೊಂದು ಮಷಿನ್ ಬಂದ ಸರ್. ಬೇರೆದವರೆಲ್ಲ ಕಂಪ್ನಿಗಳಿಗೆ ಮಾರ್ತಾರ, ರೈತರೆಲ್ಲ 1 ಎಕರೆಗೆ 300-400 ರೂಪಾಯಿ ಕೊಡ್ತಾರ, ಕಟ್ಟಿಗೆ ಮಾರ್ತಾರೆ. ನಾನ್ ಮಾರಂಗಿಲ್ಲ. ಅವ್ರದ್ದೆಲ್ಲ ಕೆಲಸ ಆದ್ಮ್ಯಾಗ ಅವ್ರ ಕಡೆಗೆ ನಾನೇ 1 ಎಕರೆಗೆ ಎಷ್ಟು ತಗೋರಪ್ಪ, ಇಲ್ಲೇ ನನಗೆ ಪುಡಿ ಮಾಡಿಕೊಡ್ರಿ ಅಂದ್ರೆ ಅದು 1 ವರ್ಷದಲ್ಲಿ ಏನದ ವೇಸ್ಟ್ ಡಿಕಂಪೋಸರ್ ಅದು ಎಲ್ಲ ಹಾಕಿ ಅದಕ್ಕೆ ಡಿಕಂಪೋಸ್ ಆಗ್ತದೆ. ನೆಕ್ಸ್ಟ್ ಇಯರ್ ಏನ್ ಮಾಡ್ತೀನಿ, ಅದು ಹೊಲ ಎಲ್ಲ ಹರಿವು ಬಿಡ್ತೇನೆ. ಹಂಗಾಗಿ ಏನದ ಆ ಹೊಲಗಳಿಗಾದ್ರೂ ಉಳಿದಿ ಜಮೀನಿಗೂ 2008 ನಿಂದ DAP ಕಟ್ಟೋದು ಬಿಟ್ಟಿನಿ ಸರ್. ಇಡೀ ನನ್ನ ಲ್ಯಾಂಡ್ ಏನ್ 16 ಎಕರೆ ಅದ, ಎಲ್ಲದಕ್ಕೆ ವಿತೌಟ್ DAP ರೀ ಭೂಮಿ ತಯಾರ ಮಾಡ್ತೇವೆ ಆಟೋಮೆಟಿಕ್ಲಿ ರೀ. ಈಗೇನತ್ತಾವ ಬೇರೆ ಕಡೆ ನಂಬಲ್ಲಿ ಮಗಿ ಆಯ್ತು, ಶಾಪುರದ ಆ ಕಡೆ ಕಡೆ ಬರ್ತಾವ್ರಿ. ಆ ಕುರಿ ಕೂಡಿಸ್ತೀವಿ ಸರ್. ಒಂದೊಂದು ತಿಂಗಳ ನಮ್ಮ ಹೊಲದಾಗ ಏರಪ್ಪ ಅಂತ ಅವ್ರಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಅಲ್ಲಿ ಅದು ಹಿಕ್ಕಿ ಅದು ಎಕರೆಗೆ ಅಥವಾ ಒಂದ್ ದಿನಕ್ಕೆ ಇಷ್ಟ ಅಂತ ತಗೋತಾರೆ. ಅವು ಎಷ್ಟು ಕುರಿ ಇರ್ತಾವ, ಕುರಿ ಇರೋದ್ರ ಮ್ಯಾಗ 300, 500, 600 ತನೂ ದುಡ್ಡು ತಗೋತಾರ ಅವರು ಪರ್ ಡೇ. 1 ತಿಂಗಳಿದ್ರಂದ್ರೆ ಒಂದು 2 ಎಕರೆ 3 ಎಕರೆ ಜಮೀನ್ ಅದು ಫಲವತ್ತತೆ ಆಗ್ತದ. ಮತ್ ನೆಕ್ಸ್ಟ್ ಇಯರ್ ಮತ್ತೊಂದು ಹೊಲ ಕಡೆ ಈ ತರ ಮಾಡ್ಕೊತ ಹೋಗೋದ್ರಿಂದ ಏನಾಗ್ತದ, ಭೂಮಿನೂ ಫಲವತ್ತತೆ ಉಳಿತೈತೆ. ಅದ ನಂತರ ಮಳೆ ಪ್ರಾರಂಭ ಆಗಿಂದ ನಿಮ್ಮ ಒಂದು ಚಟುವಟಿಕೆ ಏನಿರುತ್ತೆ? ಏನಿಲ್ಲ ಸರ್, ಫಸ್ಟ್ ಈಗ ಗಳೆ ಹೊಡ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಇದು ರೂಟರ್ ಹೊಡೆದಿದ್ದು ಪುಡಿ ಆಗಿರ್ತದ. ಮಳೆ ಬಂದ ಕೂಡಲೇ ಒಂದ್ಸರಿ ನಾವು ಕುಂಟಿ ಹೊಡ್ಕೊಂಡು ಬಿತ್ತನೆ ಸ್ಟಾರ್ಟ್ ಮಾಡ್ಬೋದು. ಮುಂಗಾರು ನಮ್ದು ಏನದ ರೋಹಿಣಿ ಮಳಿ ಹೇಳ್ತೀವಲ್ರಿ, ರೋಹಿಣಿ ಮಳಿ ಒಳಗ ಎಕ್ಸಾಕ್ಟ್ ಮಳಿ ಬತ್ತು ಅಂತ ತಿಳ್ಕೊರಿ. ಮತ್ತೆ ಮಿರ್ಗಾ ಮಳಿ ಟೈಮಿಗೆ ನಾವು ಕ್ರಾಪ್ ಚಾಲು ಆಗ್ತದೆ ನಮ್ಗೆ ಬಿತ್ತೋದು. ಈಗ ತೊಗರಿ ಬಿತ್ತಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂದ್ರೆ, ಈಗ ಎಷ್ಟು ಸಮಯದವರೆಗೆ ಟೈಮ್ ಇರುತ್ತೆ? ಈಗ ಮಳೆ ಕೆಲವೊಂದು ಟೈಮ್ನಲ್ಲಿ ಲೇಟ್ ಆಗಿಬಿಡ್ತದೆ, ಮತ್ತೆ ಬಿತ್ತಕ್ಕಾಗಲ್ಲ. ಯಾವ ತಿಂಗಳವರೆಗೆ ನಿಮಗೆ ಈಗ ರೋಹಿಣಿ ಮಳೆ ಅಂತ ಹೇಳಿದ್ರಲ್ಲ, ಆಕ್ಚುಲಿ ಜೂನ್ ಫಸ್ಟ್ ವೀಕ್ ನಿಂದ ಜುಲೈ 10-15ನೇ ತಾರೀಕು ತನಕ ಸೂಕ್ತವಾದ ಸಮಯ ಇದೆ.
ತೊಗರಿ ಬಿತ್ತಲಿಕ್ಕೆ ರೀ. ಬೈ ಚಾನ್ಸ್ ಏನೋ ಭಾಳ ಲೇಟ್ ಆಗಿ ಮಳಿ ಆಗ್ಯದಂದ್ರೂ ಆಗಸ್ಟ್ ನಾವು ಫಸ್ಟ್ ವೀಕ್ನೊಳಗೆ ಬಿತ್ತಿನೂ ತೊಗರಿ ಮಾಡಿದ್ದ ಅದಾವ. ಸೂಕ್ತ ಸಮಯ ಅಂದ್ರೆ ಜೂನ್ ಹಿಡ್ಕೊಂಡು ಜುಲೈ 15ರವರೆಗೂ ನಡೀತೈತೆ. ಇದು ಒಳ್ಳೆ ಅದಕ್ಕೆ ಒಂದು ಬೆಳವಣಿಗೆ ಕರೆಕ್ಟ್ ಆದಂಥದ್ದು. ಯಾಕಂದ್ರೆ ಲೇಟ್ ಆದ್ರೆ ಕೆಲವು ರೋಗ ಬರ್ತವೆ, ಆಮೇಲೆ ಕೀಟಗಳ ಬಾಧೆ ಆಗುತ್ತಂತ ಬೆಳವಣಿಗೆ ಕುಂಠಿತ ಆಗ್ತದೆ ರೀ. ಲೇಟ್ ಆಗಿ ಬಿತ್ತೋದ್ರಿಂದ ಬಿಸಿಲು ಹೆಚ್ಚಿಗೆ ಆಗ್ತದೆ. ಬಿಸಿಲು ಹೆಚ್ಚಿಗೆ ಆದಾಗ ಅದು ಖಂಡ ಆಗ್ತದೆ. ಖಂಡಾಗಿ ದಾಣಿ ಡ್ಯಾಮೇಜ್ ಆಗ್ಬಿಡ್ತದೆ. ಅಲ್ಲಿ ಇಳುವರಿ ಕುಂಠಿತ ಆಗ್ತದೆ. ತೊಗರಿಯಲ್ಲಿ ಅಥವಾ ಯಾವುದೇ ಬೆಳೆಯಲ್ಲಿ ನಿಮಗೆ ರೋಗ ಕೀಟಗಳ ಬಾಧೆ ಕಂಡು ಬಂತಪ್ಪ ಅಂದ್ರೆ ಏನ್ ಮಾಡ್ತೀವಿ? ಆಲ್ಮೋಸ್ಟ್ ಅಲ್ಲಿ ರೋಗ ಏನು ಬರಲ್ರಿ, ಅದಕ್ಕೆ ಕೀಟ ಇಟ್ಟು ನಾವು ನೋಡ್ಕೊಂಡೇ ಅಂದ್ರೆ ತೊಗರಿಗೇನು ರೋಗ ಬಾಧೆಗಳು ಭಾಳ ಕಡಿಮೆ. ಈ ಕಡೆ ಏನದ ನೆಟೆ ರೋಗ ಅಂತ ಒಂದು ಸಮಸ್ಯೆ ಆಗ್ಲಿತ್ತದ. ಅದಕ್ಕೆಲ್ಲ ಟೈಕೋಡರ್ಮ ಅದು ಇದು ಎಲ್ಲ ನಾವು ಯೂಸ್ ಮಾಡ್ಬೇಕು ರೈತರು. ಫಸ್ಟಿಗೆ ಏನದ ಯಾವದೇ ಬೀಜ ತೊಗರಿ ಅಂತ ಅನ್ಬೇಡ್ರಿ, ತೊಗರಿ ಹೆಸರು ಯಾವದೇ ಬೀಜೋಪಚಾರ ಮಾಡಿ ನಾವು ಬೀಜ ಬಿತ್ತೋದ್ರಿಂದ ಕೆಲವು ರೋಗಗಳು ನಾವು ಅಲ್ಲಿ ಕಂಟ್ರೋಲ್ ಮಾಡಬಹುದು ನಾವು ರೀ. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ KVK ಒಳಗ ಪ್ರತಿಯೊಂದು ಅದಾವಲ್ಲಿ. TSB ಆಯ್ತು, ಟೈಕೋಡರ್ಮ ಆಯ್ತು, ಸೋಡಾಮೋನಸ್ ಆಯ್ತು, ಮತ್ತೆ PSB ಇವೆಲ್ಲ ಬೀಜೋಪಚಾರ ಮಾಡೋದ್ರಿಂದ ಮುಂದೆ ಬೇರ್ನಿಂದ ಬರ್ತಕ್ಕಂಥ ಯಾವುದೇ ಒಂದು ಕೀಟ ಬಾಧೆನ ನಾವು ಅಲ್ಲಿ ತಡೆಗಟ್ಟಲಿಕ್ಕೆ ಅವಕಾಶ ಇರ್ತದೆ. ಈಗ ನಾವು ಅತಿಯಾಗಿ ಸಗಣಿ ಗೊಬ್ಬರ ಬಳಸೋದ್ರಿಂದ ಮೆಟ್ರೋಜಯಂ ಬಳಸ್ಬೇಕು. ಮೆಟ್ರೋಜಯಂ ಭಾಳ ಮಂದಿ ರೈತರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ರಿ. ಮೆಟ್ರೋಜಯಂ ತಿಪ್ಪಿ ಗೊಬ್ಬರ ಜೊತೆ ನಾವು ಮಿಕ್ಸ್ ಮಾಡಿಕೊಡೋದ್ರಿಂದ ಗೊಣ್ಣೆ ಹುಳ ಅಂತ ಆಗ್ತದೆ. ಆ ಗೊಣ್ಣೆ ಹುಳ ಕಾಟ ತಪ್ತದೆ ಅದರಿಂದ. ಭಾಳ ಮಂದಿಗೆ ಅದು ಮೆಟ್ರೋಜಯಂ ಅಂದ್ರೆ ಏನಂತ ಗೊತ್ತಿಲ್ಲ. ಅದರಿಂದ ಕೆಲವು ಡಿಸೀಸ್ ಕಡಿಮೆ ಆಗ್ತದೆ. ಈ ಕಟಾವಿನ ಸಮಯದಲ್ಲಿ ಯಾವ ರೀತಿ ನಿರ್ವಹಣೆ ಇರುತ್ತೆ ನಿಮ್ದು? ಕಟಾವಿಗೆ ನಮ್ಮಲ್ಲಿ ಲೇಬರ್ ಸಿಗ್ತದೆ ಸರ್. ಆಲ್ಮೋಸ್ಟ್ ಅಲ್ಲಿ ನಮ್ಮೂರಲ್ಲಿ ಜರ ಲೇಬರ್ ಅದ ರೀ. ಲೇಬರ್ ಇರ್ಲಿಲ್ಲ ಅಂದ್ರೆ ಒಂದೊಂದು ಹೊಲ ಏನ್ ಮಾಡ್ತೀವಿ, ಈಗೆಲ್ಲ ಕಟಿಂಗ್ ಮಿಷಿನ್ಗಳು ಬಂದಾವ. ಪೂರ್ತಿ ಒಣಗಿದ ಮೇಲೆ ಕಟಿಂಗ್ ಮಿಷಿನ್ ಮಾಡಿ ಅಲ್ಲೇ ಒಂದು 4 ದಿವಸ 5 ದಿವಸ ಆರ್ ಹಾಕಿ ಚನ್ನಿ ಮಾಡಿ ತುಂಬ್ತೀವಿ. ಇಲ್ಲ ಅಂದ್ರೆ ನಮ್ದೇನದ ಹಳಿ ಪದ್ಧತಿ ಪ್ರಕಾರ ಲೇಬರ್ ಸಿಕ್ಕರಂದ್ರೆ ಕೊಯ್ದು ಖಳ ಹಾಕಿ ಬಡದು ಮಷಿನ್ಗೆ ಹಾಕಿ ರಾಶಿ ಮಾಡೋದು, ಅದು ಏಕ್ದಮ್ ನಂಬರ್ 1 ದಾಣಿ ಆಗ್ಬಿಡ್ತದೆ. ಇದು ಕಟಿಂಗ್ ಮಾಡೋದ್ರಿಂದ ಏನಾಗ್ತದೆ, ಒಂದಿಷ್ಟು ಡ್ಯಾಮೇಜ್ ಆಗಿರ್ತಾವ್ರಿ ಕಾಳ. ಕಂಪ್ಲೀಟ್ ಏಟೇ ನಾವು ಒಣಗಿಸಿವಪ್ಪ ಅಂದ್ರೆ ಒಳಗೊಂದು ಹಸಿ ದಾಣಿ ಇದ್ದಿರ್ತದೆ. ಅವೆಲ್ಲ ಮಾಡೋದ್ರಿಂದ ಏನಾಗ್ತದೆ, ಮಾರ್ಕೆಟ್ದಾಗ ನಾವು ಹೋದೆವಪ್ಪ ಅಂದ್ರೆ ಅದಕ್ಕೆ ರೇಟ್ ಕಡಿಮೆ ಇರ್ತದೆ. ಈಗೇನದ ನಾವು ಲೇಬರ್ನಿಂದ ಒಕ್ಕಣೆ ಮಾಡಿದ್ದು ಏನಾಗ್ತದೆ, ಪ್ಯೂರ್ ಆಗಿರ್ತದೆ. ಹಾಗಾಗಿ ಅದಕ್ಕೊಂದು 200-300 ರೂಪಾಯಿ ರೇಟ್ನು ಹೆಚ್ಚಿರ್ತದೆ ರೀ. ಈಗ ನಿಮ್ಮ ಒಂದು ತೋಟಗಾರಿಕೆ ಬೆಳೆಗಳಿಗೆ ಬರೋಣ. ನೀವು ನಿಮ್ಮ ಹೊಲದಲ್ಲಿ ಈ ಮಾವು, ಪೇರು ಮುಖ್ಯವಾಗಿ 1 ಎಕರೆ 2 ಎಕರೆಯಲ್ಲಿ ಬೆಳೀತಿದ್ರೆ, ಅದ್ರ ಜೊತೆಗೆ ಈ ನೇರಳೆ ಮತ್ತೆ ವಾಟರ್ ಆಪಲ್ ಅಂತ ಏನ್ ಹೇಳಿದ್ರೆ, ರಾಮಫಲಗೆ 1-2 ಗಿಡ ಹಾಕಿದ್ವಿ ಅಂತ ಹೇಳಿದ್ರೆ, ಮಹಾಗನಿ ಮರಗಳು ಇದಾವೆ ಅಂತ ಹೇಳಿದ್ರೆ, ಹೆಬ್ಬೆ ಮರಗಳು ಇದಾವೆ ಅಂತ ಹೇಳಿದ್ರಲ್ಲ. ಒಂದು ರೀತಿಯಿಂದ ನಿಮ್ದೆಲ್ಲ ಸಮಗ್ರ ಕೃಷಿ ಅಂತ ಹೇಳ್ಬೋದು. ಎಲ್ಲ ರೀತಿಯ ಒಂದು ಕೃಷಿಯನ್ನ ತಾವು ಮಾಡ್ತಿದ್ರೆ, ಈ ಮಾವು, ಪೇರು ಇವು ಹೇಗೆ ನಿಮಗೆ ಲಾಭದಾಯಕವಾಗಿ ಮಾಡ್ಕೊಂತೀರಿ? ಇದನ್ನ ಸಾವಯವದಲ್ಲೇ ಬೆಳಿತೀರಾ? ಇದು ಸಾವಯವದಲ್ಲೇ. ಇದ್ರೊಳಗೆ ಏನೇನ ಪೆಸ್ಟಿಸೈಡ್ಸ್ ಇಲ್ಲಿವರೆಗೂ ಯೂಸ್ ಮಾಡಿಲ್ರಿ, ಮಾಡಂಗಿಲ್ರಿ ಅದು. ಯಾಕಂದ್ರೆ ನಾ ಮಾಡಿದ ಕಾನ್ಸೆಪ್ಟ್ ಏನದ ಅನ್ನೋದು, ಒಳ್ಳೆ ಹಣ್ಣನ್ನ ನಾವು ಕೊಡಬೇಕು, ಫಸ್ಟ್ ನಾವು ತಿನ್ನಬೇಕು, ನಮ್ಮ ಸುತ್ತಮುತ್ತಿದ್ದಲ್ಲರಿಗೆ ಕೊಡ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ನಿಂದ ನಾ ಚಾಲೂ ಮಾಡಿದ್ರಿ. ಇದಕ್ಕೆಲ್ಲ ಪ್ರೇರಣೆ ನನಗೆ ಹನುಮಂತಪ್ಪ ಬೆಳಗುಂಪಿ ಅಂತ ಹೇಳಿ ಅಫಜಲ್ಪುರ ತಾಲೂಕದವ್ರು ಅದಾರ. ಅವ್ರ ತೋಟಕ್ಕೆ ಹೋಗಿ ನೋಡಿ ಬಂದ್ ಆದ ನಂತರ ನನಗೆ ಸಜೆಷನ್ ಕೊಡ್ಲಿಕ್ಕೆ ಮಾಂತೇಶ್ ಜೋಗಿ ಅಂತ ಹೇಳಿದ ಒಬ್ರು ಪ್ರೊಫೆಸರ್ ಅದಾರ, ವಾಸುದೇವ್ ನಾಯಕರ್. ಇವ್ರದೆಲ್ಲ ಒಂದು ಮಾರ್ಗದರ್ಶನದ ಮ್ಯಾಗ ನಾ ಈ ಹಾರ್ಟಿಕಲ್ಚರ್ ಒಳಗೆ ಹೊಂಟೀನ್ರಿ. ಅದಕ್ಕೆ ನನಗೆ ಸಹಾಯಕ ಕೃಷಿ ನಿರ್ದೇಶಕರು ನಮ್ದು RSK ಕಡೆಯಿಂದ ಎರೆಹುಳ ತೊಟ್ಟಿ ಮಾಡ್ಕೊಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅವರು. ಎರೆಹುಳ ತೊಟ್ಟಿ ಮಾಡ್ಕೊಂಡು ನಾ ಎರೆಹುಳ ಗೊಬ್ಬರ ಮಾಡ್ಕೋತೀನಿ. ಅದರಿಂದ ಎರೆಹುಳ ಗೊಬ್ಬರ ನಂಬಲ್ಲೇ ಪ್ರೊಡಕ್ಷನ್ 2 ಆಕಳ ಅದಾವ್ರಿ. ನಾನು 2 ಆಕಳಿಂದ ಬಂದಿರತಕ್ಕಂಥ ಸಗಣಿಯಿಂದ ಎರೆಹುಳ ಗೊಬ್ಬರ ಮಾಡ್ಕೊಂಡು ಅದಕ್ಕೆಲ್ಲ ಅದೇ ಗೊಬ್ಬರ ಕೊಡ್ತೀನಿ. ಇನ್ನೂ ನನಗೆ ಸ್ವಲ್ಪ ತುಟಿ ಬಿದ್ದದಪ್ಪ ಅಂದ್ರೆ ಖರೀದಿ ಮಾಡ್ತೀನಿ ರೀ. ನಾನು ನಮ್ಮ ಹತ್ರ ಒಂದು 3,000-4,000 ರೂಪಾಯಿಗೆ ಒಂದು ಟ್ರ್ಯಾಕ್ಟರ್ ಗೊಬ್ಬರ ಸಿಗ್ತದೆ, ತಿಪ್ಪೆ ಗೊಬ್ಬರ ತಗೊಂಡು ಅದು ಯೂಸ್ ಮಾಡ್ಕೋತೀನಿ ರೀ ನಾನು. ಈಗ ಮಾವು ಹಾಕಿದ್ದೀವಿ ಅಂತ ಹೇಳಿದ್ರಲ್ಲ, ಎಷ್ಟು ಎಕರೆಯಲ್ಲಿ ಇದೆ ಅದು? 1 ಎಕರೆ. 1 ಎಕರೆಯಲ್ಲಿ ಒಂದೇ ತಳಿ ಇದೆ ಅಥವಾ ಬೇರೆ ಬೇರೆ? ಮ್ಯಾಂಗೋದಲ್ಲಿ ನಾ 4-5 ತಳಿಗಳನ್ನ ಆಯ್ಕೆ ಮಾಡ್ಕೊಂಡು ಹಾಕಿದ್ದೇನೆ ರೀ. ಅದರಲ್ಲಿ ಒಂದು ತೋತಾಪುರಿ ಅಂತ ಹೇಳಿದ್ದು ಒಂದು ಅದ ರೀ, ಮತ್ತೆ ಬೆನಾಶಿನ್ ಅದ ಸರ್, ಮತ್ತೆ ದಶೇರಿಯದ ಕೇಸರ್ ಅದ ರೀ, ಅಲ್ಫಾನ್ಸೋ ಅಂತ ಹೇಳಿದ್ದು 5 ಗಿಡ ಅದಾವ್ರಿ, ಮಲ್ಗೋವಾ ಅಂತ ಹೇಳಿದ್ದು ಒಂದು 5 ಗಿಡ. ಇವು ಸ್ವಲ್ಪ ಹಾಕಿನ್ರಿ ಸುಮ್ಮನೆ ನೋಡೋಣ ಅಂತ ಹೇಳಿದ್ದು. ಟೋಟಲಿ 200 ಇವು 4 ಆಯ್ಕೆ ಮಾಡ್ಕೊಂಡಿನ್ರಿ. 1 ಎಕರೆ ಒಳಗೆ ನಾ 15 by 15
15 ಹಚ್ಕೊಂಡಿನಿ. ಗಿಡದಿಂದ ಗಿಡಕ್ಕೆ 15, ಸಾಲಿನಿಂದ ಸಾಲಿಗೂ 15 ಹಚ್ಕೊಂಡಿನಿ ರೀ. ಆ 15 ಮಧ್ಯದಲ್ಲಿ ಒಂದೊಂದು ನುಗ್ಗಿ ಪ್ಲಾಂಟೇಶನ್ ಮಾಡ್ಕೊಂಡಿನಿ. ನಾವು ಪ್ಲಾಂಟೇಶನ್ ಮಾಡಿ 2022 ಒಳಗೆ ರೀ. ಈಗ ನಾವು 3 ವರ್ಷದಿಂದ ಅದು ಏನದ ನುಗ್ಗಿ ಕ್ರಾಪ್ ತಗೊಲಿತೀನಿ. ಅದು ಪ್ರತಿ ವರ್ಷ ಅದು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತದ, ಒಂದರಿಂದ ಒಂದಕ್ಕೆ ಪೂರಕವಾಗಿ ಬೆಳೆಗಳು. ಅದು ನಾವು ಜೂನ್ ಕಟ್ ಮಾಡಿ ಅದು ಕಟ್ ಮಾಡಿದಿರ್ತಕ್ಕಂಥ ಪಳುವಳಿಕೆಗಳನ್ನ ಅಲ್ಲೇ ಗಿಡದಲ್ಲೇ ಹಾಕಿರ್ತೀವಿ. ಮಾವಿನ ಗಿಡ ಕೆಳಗ ನುಗ್ಗಿ ಗಿಡ ಕೆಳಗೆ ಅಲ್ಲೇ ಹಾಕಿ ಮಲ್ಚ್ ಮಾಡೋದ್ರಿಂದ ಅದು ಗೊಬ್ಬರ ಆಗ್ತದೆ. ಪೇರು ಯಾವ್ದಿದೆ? ಪೇರು ಅಲಹಾಬಾದ್ ಸಫೇದ್ ಅದ ರೀ, ಮತ್ತೆ ತೈವಾನ್ ಪಿಂಕ್ ಅಂತ ಹೇಳಿದ್ದು. ಅವು 200 ಪ್ಲಾಂಟ್ ಅದಾವ್ರಿ. 2 ಪೇರು ಮಧ್ಯದಲ್ಲಿ ಒಂದು ಶ್ರೀಗಂಧವನ್ನು ಪ್ಲಾಂಟೇಶನ್ ಮಾಡೇನ್ರಿ. ಮತ್ತೆ ಈ ನೇರಳೆ ಎಷ್ಟು ಗಿಡಗಳು? ನೇರಳೆ ಒಂದು 10 ಗಿಡ ಅದಾವ್ರಿ. ವಾಟರ್ ಆಪಲ್ ಒಂದು 4 ಗಿಡ ಅದಾವ ಅಷ್ಟೇ. ಮತ್ತೆ ರಾಮ್ಫಲ ಅಂತ ಹೇಳಿಂದ ಒಂದು 10 ಗಿಡ ಅದಾವ್ರಿ. ಹಲಸಿನ ಗಿಡ ಒಂದು 2 ಅದಾವ್ರಿ. ಪ್ರತಿಯೊಂದು ಗಿಡಗಳು ಆಯ್ಕೆ ಮಾಡಿ ನಮ್ಮ ಭಾಗದಲ್ಲಿ ಬೆಳೀತದ ಬೆಳೆಯಂಗಿಲ್ಲ ಅಂತ ಪ್ರಯತ್ನ ಆದವ್ರಿ. ಆಯ್ತು ಅಂದ್ರೆ ಮುಂದೆ ನೋಡೋಣ, ಹೆಚ್ಚಿಗೆ ಮಾಡ್ಕೊಳಮಿ. ನೀರು ಕಡಿಮೆ ತಗೊಂಡು ಬೆಳಿತಕ್ಕಂಥ ಬೆಳೆನೇ ಬೆಳಿಬೇಕನ್ನೋದು ನನ್ನ ಕಾನ್ಸೆಪ್ಟ್. ಯಾಕೆ ನೀರು ಕಡಿಮೆ ಇರೋದ್ರಿಂದ ಅದೇ ಆಯ್ಕೆ ಮಾಡ್ಕೊಂಡಿದ್ವಿ. ಈ ಮಹಾಗನಿ ಎಷ್ಟಿದಾವೆ? ಮತ್ತೆ ಹೆಬ್ಬೇವು 150 ಗಿಡಗಳು ಇದ್ದೀವ್ರಿ ಸರ್. ಈಗ 5.5 ವರ್ಷ ಆಗಿತ್ತು. ಮೊನ್ನೆ ರೀಸೆಂಟ್ ನಾ ಅದು ಸೇಲ್ ಮಾಡಿದೆ. 4,500 ರೂಪಾಯಿ ಪರ್ ಟನ್, ಒಂದು 15 ಟನ್ ಆಗ್ತದೆ ಸರ್. ಈಗ ನೀವು ಏನು ನೇರಳೆ, ವಾಟರ್ ಆಪಲ್, ರಾಮ್ಫಲ ಇವೇನು ಬೆಳಿತೀರಲ್ಲ, ಇವು ಮನೆಗೆ ಅಷ್ಟು ಬಳಸ್ತೀರಾ ಅಥವಾ ಹೆಚ್ಚಾದ್ರೆ ಬೇರೆಯವರಿಗೆ ಮಾರ್ಕೆಟಿಂಗ್ ಮಾಡ್ತೀನಿ ಸರ್? ಹೆಚ್ಚಾಗ್ತಾರೆ. ವಾಟರ್ ಆಪಲ್ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಬರ್ತಕ್ಕಂಥ ಹಣ್ಣು ಪ್ರತಿ ವರ್ಷ. ಒಂದು ಗಿಡ ಮಿನಿಮಮ್ 20 to 25 kg ಹಣ್ಣು ಕೊಡ್ತದೆ ಸರ್ ವಾಟರ್ ಆಪಲ್. ಅದು ನಾನು 100 ರೂಪಾಯಿ kg ಹಂಗ ಮಾರಾಟ ಮಾಡ್ತಾ ಇದ್ದೀನಿ ರೀ. ಮಾರಾಟ ಹೆಂಗೆ ಮಾಡ್ತಿದ್ದೀನಿ ಅಂದ್ರೆ, ನಾ ಈಗ ಸ್ವಲ್ಪ ಪ್ರಮಾಣ ಇರೋದ್ರಿಂದ ನಮ್ಮದೇ ಒಂದು 100 ಜನ ಎಲ್ಲ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಸೇರಿ ಒಂದು 100 ಮಂದಿದ್ದು ಗ್ರೂಪ್ ಮಾಡ್ಕೊಂಡಿನಿ ವಾಟ್ಸಪ್ ರೀ. ನನ್ನ ಹತ್ರ ಯಾವುದೇ ಬೆಳೆದಿರಲಿ, ಮ್ಯಾಂಗೋ ಬೆಳೆದಿರಲಿ, ವಾಟರ್ ಆಪಲ್ ಏನೇ ಬೆಳೆದಿದ್ದೆಲ್ಲ ಹಿಂಗೆ ಬೆಳೆದದ ಇದು ಹಾರ್ವೆಸ್ಟ್ ಮಾಡ್ಲಿದ್ದೀನಿ. ಯಾರಿಗೆ ಬೇಕಿದ್ದವ್ರು ನನಗೆ ಕಾಂಟ್ಯಾಕ್ಟ್ ಮಾಡ್ರಂತೀನಿ. ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಾಗೆ ಈಗ ನಂದು ಪೇರೂರ ಈಗ 3 ವರ್ಷ ಆಯ್ತು ರೀ. ಎಲ್ಲರೂ ಸಹಕಾರದಿಂದ ನಂದು ಮಾರ್ಕೆಟಿಂಗ್ ಚಂದ ಆಗ್ತದೆ. ಹೋದ ವರ್ಷ ಮ್ಯಾಂಗೋ ಸ್ವಲ್ಪ ಬಂದಿತ್ತು. ಈಗ 4ನೇ ವರ್ಷ ಇರೋದ್ರಿಂದ ಈ ವರ್ಷ ಹೈಯೆಸ್ಟ್ ಈಲ್ಡ್ ಅದ ರೀ. ಈಗ ನೀವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೆಳೆದಂದ್ರೆ ಮಾವು ಮತ್ತೆ ಪೇರು. ಯಾಕಂದ್ರೆ ನೀವು ಸಾವಯವದಲ್ಲಿ ಬೆಳೆದಿರೋದ್ರಿಂದ ಬಹಳಷ್ಟು ಬಳಸುವಂತರು ಇಷ್ಟಪಡ್ತಾರೆ. ಯಾವುದೇ ರಾಸಾಯನಿಕ ಬಳಸಿಲ್ಲ. ಸ್ವಲ್ಪ ರೇಟ್ ಹೆಚ್ಚಾದ್ರೂ ಪರವಾಗಿಲ್ಲ, ಅವನ್ನ ತಗೋಬೇಕಂತ ಇರ್ತಾರೆ. ಇದರಿಂದ ನಿಮಗೆ ಮಾರ್ಕೆಟ್ಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ 50 ರೂಪಾಯಿ kg ಮಾರೀನಿ ಸರ್ ನಾ ಪೇರು. ಬೇರೆದವ್ರೆಲ್ಲ ಹೆಚ್ಚು ಮಾರಿರೋದು ಕಮ್ಮಿ ಮಾಡಿರೋದು ಇಲ್ಲ. ನಾನು ವಾಟರ್ ಆಪಲ್ 100 ರೂಪಾಯಿ. ಮ್ಯಾಂಗೋ ಹೋದ ವರ್ಷ ಮಾರೀನಿ ಸರ್ ಅಷ್ಟೇ, 5-5.5 ಕ್ವಿಂಟಲ್ ಅಷ್ಟೇ, ಸ್ವಲ್ಪ ಬಂದಿತ್ತು. ಅದು ಏನದ 100 ರೂಪಾಯಿ kg ಊರಲ್ಲೇ ಮಾರೀನ್ರಿ. ಅದು ಯಾವುದೇ ಹಣ್ಣು ಅದ್ರೊಳಗೆ ತಳಿ ಅದು ಇದು ಅಂತ 100 ರೂಪಾಯಿ kg. ಒಂದು ಗಿಡ ಮಿನಿಮಮ್ ನನಗೆ 4ರಿಂದ 5ನೇ ವರ್ಷ ಬಂದ ಮ್ಯಾಗ 1000 ರೂಪಾಯಿ ಕೊಡ್ಬೇಕ್ರದು ಮ್ಯಾಂಗೋ. ಫಸ್ಟಿಗೆ ನಂದೊಂದು ಕಾನ್ಸೆಪ್ಟ್, ಒಂದು ಗಿಡ 1,000 ರೂಪಾಯಿ ಕೊಡುತ್ತಂದ್ರೆ ನಾನು 200 ಗಿಡ ಒಂದು ಎಕರೆಯಲ್ಲಿ ಹಚ್ಚಿನ್ರಿ. ಆ ಥರ ಮಲ್ಟಿಫಿಕೇಶನ್ ನಾವು ಕ್ಯಾಲ್ಕುಲೇಷನ್ ಮಾಡಿದೆವು ಅಂದ್ರೆ ನಾವು ತೊಗರಿ ಮತ್ತು ಕಡ್ಲಿ ಬೆಳೆದ್ರಕ್ಕಿಂತಲೂ ಹೆಚ್ಚಿನ ಒಂದು ಉತ್ಪಾದನೆಯನ್ನು ಮಾಡ್ತೀವಿ ಅನ್ನೋ ಒಂದು ನಂದು ಉದ್ದೇಶ. ಅದು ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಬೆಳೆ ತಗೊಂಡಾದ್ಮೇಲೆ ಗಿಡನ ನಿರ್ವಹಣೆ ಅಂದ್ರೆ ಗೊಬ್ಬರ ಕೊಡೋದು, ಅದಕ್ಕೆ ಇನ್ನೊಂದೇನೋ ಪ್ರೂನಿಂಗ್ ಅಂತ ಮಾಡ್ತೀವಲ್ಲ ಸರ್. ಕಾಯಿಯನ್ನು ಹಾರ್ವೆಸ್ಟಿಂಗ್ ಮುಗೀತದ, ಮುಗಿದ ಕೂಡಲೇ ಜೂನ್ 15-16ನೇ ತಾರೀಕು, ಜುಲೈ 1st ತನ ನಮ್ಮ ಕೆಲಸ ಹೆಚ್ಚು ಕಡಿಮೆ ಮಾಡ್ಕೊಂಡು ಪ್ರತಿ ವರ್ಷ ಪ್ರೂನಿಂಗ್ ಮಾಡ್ತೇನೆ ರೀ. ಮ್ಯಾಂಗೋನು ಮಾಡ್ತೇನೆ ರೀ, ಮತ್ತೆ ಪೇರು ಮಾಡ್ತೀವಿ ರೀ. ಪೇರುವರ ನಾವು ಹೆಂಗೆ ಪ್ರೂನಿಂಗ್ ಮಾಡ್ತೀವಿ ಸರ್, ಹಂಗೆ ಅದು ಈಲ್ಡ್ ಕೊಡ್ತದೆ. ಯಾಕೆ ಹೊಸ ಚಿಗುರೇನು ಬರ್ತದ್ರಿ, ಅದಕ್ಕೆ ಹೊಸ ಚಿಗುರು ಬರೋಂಥ ಜಾಗದಲ್ಲೇ ಫ್ಲವರಿಂಗ್ ಬರ್ತದೆ. ಯಾಕಂದ್ರೆ ಅದು ನಾವು ಪ್ರೂನಿಂಗ್ ಮಾಡ್ಲೇಬೇಕು ಅದಕ್ಕೆ. ಅದು ಇಲ್ಲಾಂದ್ರೆ ಸುಮ್ಮ ಉದ್ದ ದೊಡ್ಡ ಗಿಡ ಬೆಳೆದು ಬರ್ತದ, ಬೇಕಾಗಿದ್ದ ಈಲ್ಡ್ ಸಿಗಂಗಿಲ್ಲ. ಪ್ರೂನಿಂಗ್ ಅಷ್ಟೇ ಮಾಡ್ತೀರಾ ಅಥವಾ ಆ ಟೈಮ್ನಲ್ಲಿ ಗೊಬ್ಬರ ಕೊಡೋದು? ಯಾಕಂದ್ರೆ ಬೆಳೆ ತಗೋದಿಂದ ಗೊಬ್ಬರ ಕೊಡ್ತೀವಿ ಸರ್. ಪ್ರೂನಿಂಗ್ ಮಾಡಿದ್ದನ್ನ ಎಲ್ಲಿ ಏನ್ ಮಾಡ್ತೀನಿ ಅಲ್ಲೇ ಕೆಳಗೆ ಹಾಕಿ ಮಲ್ಚ್ ಮಾಡ್ತೇನೆ ರೀ. ಒಂದು ಗಿಡಕ್ಕೆ 2 ಬುಟ್ಟಿ ಅಂದ್ರೆ ಒಂದು 10-15 kg ಒಂದು ಬುಟ್ಟಿ ಅದಾವ್ರಿ. ಅದ್ರಲ್ಲಿ 2 ಬುಟ್ಟಿ ಒಂದು ಗಿಡಕ್ಕೆ ನಾನು ಎರೆಹುಳ ಗೊಬ್ಬರ ಕೊಟ್ಬಿಡ್ತೇನೆ ರೀ. ಕೊಟ್ಮ್ಯಾಗ ಏನದ ಮ್ಯಾಂಗೋ ಸ್ಪೆಷಲ್ ಅಂತ ಹೇಳಿದ್ದು KVK ಒಳಗೆ ಸಿಗ್ತದೆ ರೀ. ಅದು 1 ಬ್ಯಾರಲ್ಗೆ 1 ಪಾಕೆಟ್ ಹಾಕಿ ಸ್ಪ್ರೇ ಮಾಡ್ತೀನಿ ಸರ್ ಹೇಳಿರ್ತಾರೆ. ಅದ್ರ ಪ್ರಕಾರ ಜೂನ್ ಜುಲೈಯಲ್ಲಿ ಒಂದ್ಸರಿ ಸಿಂಪರಣೆ ಮಾಡ್ತೀವಿ, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ಗೆ ಒಂದ್ಸರಿ ಸಿಂಪರಣೆ ಮಾಡ್ತೀವಿ, ಮತ್ತು ಡಿಸೆಂಬರ್ ಜನವರಿಲಿ 3 ಸರಿ ಅದು ಸಿಂಪರಣೆ ಮಾಡೋದ್ರಿಂದ ಅದೊಂದು ಮೈಕ್ರೋ ನ್ಯೂಟ್ರಿಯೆಂಟ್ ಅದಕ್ಕೆ ಕೊಟ್ಟಂಗೆ ಆಗ್ತದೆ ಗಿಡಕ್ಕೆ. ಅಂದ್ರೆ ಇವು ಬಿಡುವಂಥ ಸಮಯದಲ್ಲೇ ಚೆನ್ನಾಗಿ ಬರ್ತದಂತ.
ಇದರ ಒಂದು ಬೆಳೆಯಲ್ಲಿ ಅಂದ್ರೆ ಮಾವು ಮತ್ತೆ ಪೇರು ಏನಿರ್ತಾವಲ್ಲ, ಈ ಅಳಿಲು ಇಂಥವೆಲ್ಲ ಕಾಡುವಂತ ಸಮಸ್ಯೆ ಇರ್ತಾವ ಸರ್. ರೈತರ ಅಂದ್ಮ್ಯಾಗ ಈ ಭೂಮಿ ಮ್ಯಾಗ ಇರ್ತಕ್ಕಂಥ ಜೀವರಾಶಿಗಳೇನದ ರೈತರು ಏನು ಬೆಳೆದಿರ್ತಾರ ಎಲ್ಲ ಪ್ರಾಣಿಗಳು ತಿಂದ ಆದ್ಮೇಲೆ ಮನುಷ್ಯರು ತಿನ್ಬೇಕ್ರಿ ಸರ್. ಅವು ಎಲ್ಲ ತಿಂತಾವ್ರಿ, ಎಷ್ಟು ತಿಂತಾವ ಅಷ್ಟು ನಾವೇ ಬೆಳೆದಿದ್ದು ಒಟ್ಟು ತಿನ್ಬೇಕಂದ್ರೆ ಆಗಂಗಿಲ್ಲ. ಗುಬ್ಬಿ, ಕಾಗಿ, ಅಳಿಲು ಇವೆಲ್ಲ ತಿಂದಾದ ನಂತರ ಮಾರ್ಕೆಟಿಂಗ್ ರೀ. ಭಾಳ ನಾ ಅದಕ್ಕೆ ಇದು ಮಾಡ್ಲಿಕ್ಕೆ ಹೋಗಿಲ್ಲ. ಅವು ಏಟ್ ತಿಂತಾವ್ ತಿನ್ಲಿ, ಒಂದು ಗಿಡದಾಗ ಒಂದು 4 ಹಣ್ಣು ಹಾಳು ಮಾಡ್ತಾವ ಮಾಡಲಿ, ಅವು ತಿಂದಾದ್ಮೇಲೆ ನಾವು ತಿನ್ನೋನು. ಅವು ಬದುಕಬೇಕಲ್ರಿ. ಹೌದು. ಅದೇ ಇನ್ನೊಂದು ವಿಶೇಷವಾಗಿ ಈ ಮಾವಿಗೆ ಅಕಾಲಿಕ ಮಳೆ ಬಂದಾಗ ಈ ಆಲಿಕಲ್ಲು ಮಳೆ ಬೀಳೋದು, ಅದರಿಂದ ಕಾಯಿಗಳ ಮೇಲೆ ಇದಾಗೋದು, ಇಲ್ಲಾಂದ್ರೆ ಸಣ್ಣ ಕಾಯಿ ಇದ್ದಾಗ ಜೋರ್ ಗಾಳಿ ಬಂದು ಉದುರೋಗೋದು, ಇಂಥ ಸಮಸ್ಯೆ ಆಗ್ತಾವ ಸರ್. ಅದು ನ್ಯಾಚುರಲಿ ಆತಿರ್ತದ, ಪ್ರಕೃತಿಗೆ ನಾವೇನು ಅದಕ್ಕೆ ತಡೆಗಟ್ಲಿಕ್ಕೆ ಆಗಂಗಿಲ್ರಿ. ಆದ್ರೆ ಕೆಲವೊಂದಿಷ್ಟು ಅವ ಹೂ ಉದುರಬಾರ್ದು ಮಾಡಬಾರ್ದು ಅನ್ನೋದಕ್ಕೆ ಕೆಲವೊಂದಿಷ್ಟು ಹೇಳ್ತಾರ. ಬಟ್ ಆದ್ರೆ ನಾವು ಸಾವಯವ ಮಾಡೋದ್ರಿಂದ ಯಾವುದೇ ಪೆಸ್ಟಿಸೈಡ್ಸ್ ಯೂಸ್ ಮಾಡಿಲ್ಲ ಸರ್. ಅದು ಎಂಥ ಗಿಡ ಇಲ್ಲ ಅಂದ್ರೆ ಒಂದು 20 kg ಕೊಟ್ಟರೆ ಏನೋ ಆಗ್ತದೆ ಸರ್, ಲಾಸ್ ಏನಿರಲ್ಲ. ಈಗ ವಿಶ್ವನಾಥ್ ಅವರೇ, ಈಗ ನೀವೇನು ಈ ಸಮಗ್ರ ಕೃಷಿ ಅಳವಡಿಸ್ಕೊಂಡು ಬೇರೆ ಬೇರೆ ಬೆಳೆಗಳನ್ನು ಬೆಳಿತೀರಿ, ಇಷ್ಟಕ್ಕೆ ಸಾಕಂತ ಮಾಡಿದ್ರೆ ಇನ್ನು ಬೇರೆ ಏನಾದ್ರು ನಂದೇನದರಿ ಗೋಡಂಬಿ ಹೆಚ್ಚಿನ ಒಂದು 4 ಗಿಡಗಳ ತಂದು. ಗೋಡಂಬಿ ಈಗ 2.5 ವರ್ಷದ ಗಿಡ ಅದಾರ. ಅದು ಅದಕ್ಕೆ ಒಂದು ಗಿಡಕ್ಕೆ ಒಂದು 6-7 ಕಾಯಿ ಹಾಕ್ಯಾವ್ರಿ. ಅದೂ ಕಡಿಮೆ ನೀರಿನಲ್ಲೇ ಬೆಳಿತಕ್ಕಂಥದ್ದೊಂದು ಬೆಳೆ. ಅದು ಏನೋ ಈ ವರ್ಷ ನನಗೆ ಸಕ್ಸಸ್ ಅಂತು ಅಂದ್ರೆ 1 ಎಕರೆ ನನಗೆ ಗೋಡಂಬಿ ಮಾಡ್ಬೇಕನ್ನೋ ಒಂದು ಪ್ಲಾನ್ ಒಳಗಿದ್ದೇನೆ ರೀ. ಗೋಡಂಬಿ ಮತ್ತೆ ನಿಂಬು 2 ಅದರ್ ಕಾನ್ಸೆಪ್ಟ್. ಬಟ್ ಆದ್ರೆ ಅವೆರಡು ಮಾಡಿದೆ ಅಂದ್ರೆ ನಿಂಬು ಎವರ್ ಗ್ರೀನ್ ಎನಿ ಟೈಮ್ ಮಾಡ್ತಿರ್ತಾರೆ. ಇವು ಮ್ಯಾಂಗೋ ಅವೆಲ್ಲ ಏನೋ ಒಂದು ಸೀಸನ್ ಅಷ್ಟೇ ಇರ್ತದ್ರಿ. ಲೇಮನ್ ಮತ್ತು ಗೋಡಂಬಿ 2 ಕಾನ್ಸೆಪ್ಟ್ ಇಟ್ಕೊಂಡಿನ್ರಿ. ಗೋಡಂಬಿದ ಏನದ ಆ ಗಿಡ ಏನ್ ಕಾಯಿ ಕೊಡ್ತದ ಅನ್ನೋದು ಒಂದು ನಿರೀಕ್ಷೆ ಇಟ್ಕೊಂಡು ಮುಂದೆ ನಮ್ಮ ವಿಜ್ಞಾನಿಗಳಿಗೆಲ್ಲ ಕೇಳಿ ನಮ್ಮ ಭಾಗದಾಗ ಬೆಳೀತದಂದ್ರೆ ಅವ್ರದ್ದು ಸಜೆಷನ್ ತಗೊಂಡು ಗೋಡಂಬಿ ಒಂದು ಮಾಡ್ಬೇಕನ್ನೋ ಒಂದು ಪ್ಲಾನ್ ಒಳಗೆ ಇದ್ದೀನಿ. ಅಂದ್ರೆ ಮುಂದೆ ಇನ್ನ ಮಾಡ್ಬೇಕು. ಒಳ್ಳೆಯ ಅನುಭವ ಹೊಂದಿದ್ದೀರಿ, ಸಾಕಷ್ಟು ಪಳಗಿದಿರಿ ಕೃಷಿಯಲ್ಲಿ. ಅದರಲ್ಲೂ ಮುಖ್ಯವಾಗಿ ಸಾವಯವ ಪದ್ಧತಿ ಅಳವಡಿಸ್ಕೊಳ್ಳೋದು ಬಹಳ ಕಷ್ಟ ಈಗಿನ ಒಂದು ಸಂದರ್ಭದಲ್ಲಿ. ಯಾಕಂದರೆ ಸಾಕಷ್ಟು ಸಮಸ್ಯೆಗಳಾಗ್ತವೆ, ಸಾಕಷ್ಟು ಕೀಟ ಬಾಧೆಗಳ ರೋಗ ಬಾಧೆಗಳೆಲ್ಲ ಕಾಡ್ತಿರ್ತವೆ. ಯಾಕಂದರೆ ನಾವು ಒಂದೇ ಸಾವಯವ ಮಾಡಿದ್ರೆ ಪಕ್ಕದ ಹೊಲದರು ಮಾಡ್ಬೇಕಲ್ಲ, ಎಲ್ಲರೂ ಮಾಡಿದ್ರೆ ಚಲೋ ಇರ್ತದೆ. ಅಂತ ಸಂದರ್ಭದಲ್ಲಿ ನಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಅವ್ರೇನು ಕೀಟನಾಶಕ ಏನೋ ಹೊಡಿತಾರೆ, ಕಂಟ್ರೋಲ್ ಆಗ್ಬಿಡ್ತದೆ. ಅವೆಲ್ಲ ನಮ್ಮ ಹೊಲಕ್ಕೆ ಬಂದು ನಮಗೆ ಸಮಸ್ಯೆ ಆಗುವಂಥ ಸಂದರ್ಭಗಳು ಜಾಸ್ತಿ ಆಗ್ತವೆ. ಇಂಥ ಒಂದು ಇದರಲ್ಲೂ ನೀವು ಸಾವಯವನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದೀರಿ. ಇದೇ ರೀತಿ ನಿಮ್ಮ ಒಂದು ಕೃಷಿ ಬದುಕು ಯಶಸ್ವಿಯಾಗಲಿ, ಇನ್ನೂ ಹೊಸ ಪ್ರಯೋಗಗಳನ್ನು ಮಾಡಿ ಹೊಸ ಬೆಳೆಗಳನ್ನು ಬೆಳೀತಿದಾರಲ್ಲ, ನಿಮ್ಮ ಒಂದು ಪ್ರಯೋಗ ಅಥವಾ ನಿಮ್ಮ ಒಂದು ಯಶೋಗಾಥೆ ಬೇರೆ ರೈತರಿಗೂ ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳ್ತಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರೊಂದಿಗೆ ನಿಮ್ಮ ಒಂದು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ಸಮಗ್ರ ಕೃಷಿ ಅನುಭವಗಳ ಕುರಿತು ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಟೆಂಗಳಿ ಗ್ರಾಮದ ಪ್ರಗತಿಪರ ರೈತರಾದ ವಿಶ್ವನಾಥ್ ಬಾಳದೆ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದುವರೆಗೆ ಕಲ್ಯಾಣ ಕೃಷಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆತ್ಮ ಯೋಜನೆ, ಕೃಷಿ ಇಲಾಖೆ, ಕಲಬುರಗಿ.